ಕ್ವಶನ್ ನೋಡ್ಕೊಳ್ಳಿ. ಡಿಫೈನ್ ಟಾಟಾಲಜಿ. ಪ್ರೂವ್ ದಟ್ ಫಾರ್ ಎನಿ ಪ್ರಪೋಸಿಷನ್ಸ್ ಪಿ ಕ್ಯೂ ಆರ್ ದ ಕಾಂಪೌಂಡ್ ಪ್ರಪೋಸಿಷನ್ ಪಿ ಆ್ಯಂಡ್ ನೆಗೇಷನ್ ಕ್ಯೂ ಇಂಪ್ಲೈಸ್ ಆರ್ ಇಂಪ್ಲೈಸ್ ಪಿ ಇಂಪ್ಲೈಸ್ ಕ್ಯೂ ಆರ್ ಆರ್ ಈಸ್ ಎ ಟಾಟಾಲಜಿ ಅಂತ ಕೇಳಿ. ಹೆಂಗೆ ಮಾಡೋದು ನೋಡ್ಕೊಳ್ಳಿ. ಫಸ್ಟ್ ಏನು ಮಾಡಿ, ಫಸ್ಟು ಡಿಫೈನ್ ಟಾಟಾಲಜಿ ಅಂದರೆ ಯಾವುದೇ ಕಾಂಪೌಂಡ್ ಪ್ರಪೋಸಿಷನ್ನು ವಿಚ್ ಈಸ್ ಆಲ್ವೇಸ್ ಟ್ರೂ ರಿಗಾರ್ಡ್ಲೆಸ್ ಆಫ್ ಟ್ರೂತ್ ವ್ಯಾಲ್ಯೂ. ಇದು ಕಾಂಪೌಂಡ್ ಪ್ರಪೋಸಿಷನ್ ಟ್ರೂ ಇದ್ದರೆ, ಆ ಕಾಂಪೌಂಡ್ ಪ್ರಪೋಸಿಷನ್ ಏನಾದರೂ ಟ್ರೂ ಇದ್ದರೆ ಆ ಪ್ರಪೋಸಿಷನ್ನ ನಾವೇನಂತೀವಿ, ಟಾಟಾಲಜಿ ಅಂತ ಹೇಳ್ತೀವಿ ಅಷ್ಟೇ. ಈಗ ನೋಡಿ, ಡೆಫಿನೇಷನ್ ಬರ್ಕೊಬಿಡಿ. A compound proposition which is always true regardless of truth value of its component is called a tautology. ಅರ್ಥ ಆಗ್ತಿದೆಯಲ್ವ? ಈಗ ನಾವು ಮಾಡೋದು ಯಾವ ಥರ ನೋಡ್ಕೊಳ್ಳಿ. ಫಸ್ಟು ಪಿ ಕ್ಯೂ ಆರ್ ಬರ್ಕೋಬೇಕು. ಪಿ ಕ್ಯೂ ಆರ್. ಈಗ ನೋಡಿ, ಪಿ ಬಂತು ಟಿ ಟಿ ಎಫ್ ಎಫ್ ಟಿ ಟಿ ಎಫ್ ಎಫ್ ಈ ಥರ ಬರ್ಕೊಳ್ಳಿ. ಕ್ಯೂ ಬಂದು ಟಿ ಎಫ್ ಬರ್ಕೊಳ್ಳಿ. ಟಿ ಎಫ್ ಟಿ ಆರ್ ಅಂದರೆ 4 ಟಿ 4 ಎಫ್ ಟಿ 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 ಎಫ್ ಎಫ್ ಎಫ್. ನೋಡಿ, ಇದಾದಮೇಲೆ ಏನು ಮಾಡಬೇಕು, ನೆಗೇಷನ್ ಆಫ್ ಕ್ಯೂ ಮಾಡ್ಕೋಬೇಕು. ಯಾಕಂದರೆ ಪಿ ಆ್ಯಂಡ್ ನೆಗೇಷನ್ ಕ್ಯೂ ಇಂಪ್ಲೈಸ್ ಆರ್ ಕೇಳಿದ್ದಾರೆ, ಅದಕ್ಕೆ ಫಸ್ಟ್ ನೆಗೇಷನ್ ಆಫ್ ಕ್ಯೂ ಮಾಡ್ಕೊಳ್ಳಿ. ನೆಗೇಷನ್ ಆಫ್ ಕ್ಯೂ ಅಂದರೆ ಕ್ಯೂಲಿ ಟಿ ಇದ್ದರೆ ಎಫ್ ಬರೀಬೇಕು, ಎಫ್ ಇದ್ದರೆ ಟಿ ಬರೀಬೇಕು, ಟಿ ಇದ್ದರೆ ಎಫ್ ಬರೀಬೇಕು, ಎಫ್ ಇದ್ದರೆ ಟಿ ಬರೀಬೇಕು, ಟಿ ಇದ್ದರೆ ಎಫ್ ಬರೀಬೇಕು, ಎಫ್ ಇದ್ದರೆ ಟಿ ಬರೀಬೇಕು, ಟಿ ಇದ್ದರೆ ಎಫ್ ಬರೀಬೇಕು, ಎಫ್ ಇದ್ದರೆ ಟಿ ಬರೀಬೇಕು. ಇದು ನೆಗೇಷನ್ ಕ್ಯೂ. ನೆಕ್ಸ್ಟು ಪಿ ಆ್ಯಂಡ್ ನೆಗೇಷನ್ ಕ್ಯೂ. ಪಿ ಆ್ಯಂಡ್ ನೆಗೇಷನ್ ಕ್ಯೂ. ಈಗ ನೋಡಿ, ಪಿ ಅಂದರೆ ಇದು, ನೆಗೇಷನ್ ಕ್ಯೂ ಅಂದರೆ ಇದು. ಗೊತ್ತಾಗ್ತಿದೆಯಲ್ವಾ? ನೋಡಿ, ಪಿ ಮತ್ತು ನೆಗೇಷನ್ ಕ್ಯೂ, ಇದು ಕ್ಲೋಸ್ ಮಾಡ್ಬಿಡೋಣ. ಇದು ಮತ್ತು ಇದು ಇಲ್ಲಿ ಹೆಂಗೆ ಅಂದರೆ ಆ್ಯಂಡ್ಗೆ ಜ್ಞಾಪಕ ಇಟ್ಕೊಳ್ಳಿ. ನೋಡಿ, ರಫ್ ವರ್ಕ್ ಬಂತೀನಿ. ಆ್ಯಂಡ್ಗೆ ಟಿ ಆ್ಯಂಡ್ ಟಿ ಇದ್ದರೆ ಮಾತ್ರ ಟಿ. ಇದರ ಫರ್ಕು ಬರೆಯೋಕ್ಕೆ ಹೋಗ್ಬೇಡಿ. ಟಿ ಆ್ಯಂಡ್ ಟಿ ಇದ್ದರೆ ಮಾತ್ರ ಟಿ ಆ್ಯಂಡ್ಗೆ. ಇಲ್ಲಿ ನೋಡಿ, ಟಿ ಆ್ಯಂಡ್ ಎಫ್ಗೆ ಎಫು, ಬಾಕಿದೆಲ್ಲ ಎಫು. ಟಿ ಆ್ಯಂಡ್ ಟಿಗೇನು ಟಿ, ಎಫ್ ಆ್ಯಂಡ್ ಎಫ್ಗೆ ಎಫು, ಎಫ್ ಆ್ಯಂಡ್ ಟಿಗೂ ಎಫ್ ಎ, ಟಿ ಆ್ಯಂಡ್ ಎಫ್ಗೂ ಎಫ್ ಎ, ಟಿ ಆ್ಯಂಡ್ ಟಿಗೆ ಟಿ, ಎಫ್ ಆ್ಯಂಡ್ ಎಫ್ಗೆ ಎಫು, ಎಫ್ ಆ್ಯಂಡ್ ಟಿಗೆ ಎಫ್. ಬರೀ ಟಿ ಆ್ಯಂಡ್ ಟಿಗೆ ಮಾತ್ರ ಟಿ. ಈಗ ಇದಾದಮೇಲೆ ಏನು ಮಾಡಬೇಕು, ಪಿ ಆ್ಯಂಡ್ ನೆಗೇಷನ್ ಕ್ಯೂ ಇಂಪ್ಲೈಸ್ ಆರ್ ಮಾಡ್ಕೋಬೇಕು. ಪಿ ಆ್ಯಂಡ್ ನೆಗೇಷನ್ ಕ್ಯೂ ಇಂಪ್ಲೈಸ್ ಆರ್. ಇದಕ್ಕೆ ಏನು ಮಾಡಿ, ಪಿ ಆ್ಯಂಡ್ ನೆಗೇಷನ್ ಕ್ಯೂ ಅಂದರೆ ಈ ಕಾಲಮ್, ಆರ್ ಅಂದರೆ ಈ ಕಾಲಮ್, ಬೇರೆದನ್ನ ಕ್ಲೋಸ್ ಮಾಡಿಬಿಡಿ. ಇದು ಒಂದು ಪಿ ಆ್ಯಂಡ್ ನೆಗೇಷನ್ ಕ್ಯೂ ಇಟ್ಕೊಳ್ಳಿ, ಆರ್ ಇಟ್ಕೊಳ್ಳಿ, ಇದು ಕ್ಲೋಸ್ ಮಾಡಿ. ಇದು ಪಿ ಆ್ಯಂಡ್ ನೆಗೇಷನ್ ಕ್ಯೂ, ಇದು ಆರು. ಇಲ್ಲಿ ನೋಡಿ, ಇಲ್ಲಿ ಜ್ಞಾಪಕ ಇಟ್ಕೊಳ್ಳಿ. ಇದಕ್ಕೆ ಇಂಪ್ಲೈಸ್ಗೆ ಯಾವ ಥರ ಅಂದರೆ ಇಲ್ಲಿ ಬರೀತೀನಿ ನೋಡಿ, ರಫ್ ವರ್ಕ್ ಇದು. ಟಿ ಇಂಪ್ಲೈಸ್ ಎಫ್ ಇದ್ದರೆ ಮಾತ್ರ ಎಫ್, ಅದರ್ವೈಸ್ ಟ್ರೂ. ಜ್ಞಾಪಕ ಇಟ್ಕೊಳ್ಳಿ, ಟಿ ಇಂಪ್ಲೈಸ್ ಎಫ್ ಇದ್ದರೆ ಮಾತ್ರ ಎಫ್. ಈಗ ನೋಡಿ, ಇದು ಪಿ ಆ್ಯಂಡ್ ನೆಗೇಷನ್ ಕ್ಯೂ ಅಂದರೆ ಈ ಕಾಲಮ್ಮು, ಆರ್ ಅಂದರೆ ಈ ಕಾಲಮ್ಮು. ಇಲ್ಲಿ ಎಫ್ ಟಿ ಅಂದರೆ ಟಿ, ಟಿ ಟಿ ಅಂದರೂ ಟಿ. ಇದು ಫಸ್ಟ್ ನೋಡಬೇಕು, ಆಮೇಲೆ ಇದು ನೋಡಬೇಕು. ಎಫ್ ಟಿ ಅಂದರೆ ಟಿ, ಎಫ್ ಟಿ ಅಂದರೆ ಟಿ, ಎಫ್ ಎಫ್ ಅಂದರೂ ಟಿ, ಟಿ ಎಫ್ ಮಾತ್ರ ಎಫ್. ಇಲ್ಲಿ ಟಿ ಇದು ಎಫ್ ಇದ್ದರೆ ಮಾತ್ರ ಎಫ್, ಎಫ್ ಎಫ್ ಇದ್ದರೂ ಟಿ, ಎಫ್ ಎಫ್ಗೂ ಟಿ. ಇದಾಯ್ತು ಇದು ಫುಲ್. ಈಗ ಇದು ಮಾಡಬೇಕು.
ಇದು ಮಾಡೋಕ್ಕೆ ಮುಂಚೆ ಫಸ್ಟು ಇಲ್ಲಿ ನೋಡಿ ಇದು ಐತಿ, ಇದು ಕಂಪ್ಲೀಟು. ಈಗ ಕ್ಯೂ ಆರ್ ಆರ್ ಮಾಡಿ ಫಸ್ಟು. ಕ್ಯೂ ಆರ್ ಆರ್ ಇದಕ್ಕೇನು ಮಾಡಿ, ಕ್ಯೂ ಆರ್ ಆರ್ ಅಂದರೆ ಇದೆರಡು ನೋಡಬೇಕು, ಇದೆಲ್ಲ ಕ್ಲೋಸ್ ಮಾಡಿಬಿಡ್ಬೇಕು. ಗೊತ್ತಾಗ್ತಿದೆಯಲ್ವ? ಈಗ ನೋಡಿ ನೋಡಿ ಕ್ಯೂ ಮತ್ತು ಆರ್ ಮಾತ್ರ ಇಟ್ಕೊಳ್ಳಿ. ಈಗ ಕ್ಯೂ ಆರ್ ಆರ್ ಅಂದರೆ ಜ್ಞಾಪಕ ಇಟ್ಕೊಳ್ಳಿ. ಆರ್ಗೆ ಯಾವ ಥರ ಜ್ಞಾಪಕ ಇಟ್ಕೊಳ್ಳಿ ಅಂದರೆ ನೀವು ನೋಡಿ ಎಫ್ ಆರ್ ಎಫ್ ಇದ್ರೆ ಮಾತ್ರ ಎಫ್, ಅದರ್ವೈಸ್ ಟು. ಎಫ್ ಆರ್ ಎಫ್ ಇದ್ರೆ ಮಾತ್ರ ಎಫ್, ಅದರ್ವೈಸ್ ಟು. ಈಗ ಕ್ಯೂ ಮತ್ತು ಆರ್ ನೋಡಿ. ಈಗ ನೋಡಿ ಟಿ ಆರ್ ಟಿ ಅಂದರು ಟ್ರೂ. ಗೊತ್ತಾಗ್ತಿದೆಯಲ್ವಾ? ಎಫ್ ಟಿ ಅಂದರೆ ಟ್ರೂ, ಟಿ ಟಿ ಅಂದರು ಟ್ರೂ, ಎಫ್ ಟಿ ಅಂದರು ಟ್ರೂ, ಟಿ ಎಫ್ ಅಂದರು ಟ್ರೂ. ಎಫ್ ಎಫ್ ಅಂದರೆ ಮಾತ್ರ ಎಫು, ಟಿ ಎಫ್ ಅಂದರೆ ಟ್ರೂ, ಎಫ್ ಎಫ್ ಅಂದರೆ ಮಾತ್ರ ಎಫ್. ಇದು ಕ್ಯೂ ಆರ್ ಆರ್ ಆಯಿತು. ನೆಕ್ಸ್ಟ್ ಪಿ ಇಂಪ್ಲಸ್ ಕ್ಯೂ ಆರ್ ಆರ್. ಪಿ ಇಂಪ್ಲಸ್ ಕ್ಯೂ ಆರ್ ಆರ್ ನೋಡಿ. ಪಿ ಇಂಪ್ಲಸ್ ಕ್ಯೂ ಆರ್ ಆರ್ ಅಂದರೆ ಪಿ ಮತ್ತು ಕ್ಯೂ ಆರ್ ಆರ್ ಮಾತ್ರ ನೋಡಬೇಕು, ಬಾಕಿದೆಲ್ಲ ಕ್ಲೋಸ್ ಮಾಡಿಬಿಡಿ. ಈಗ ನೋಡಿ ಇದು ಪಿ ಅಂದರೆ ಇದು, ಕ್ಯೂ ಆರ್ ಆರ್ ಅಂದರೆ ಇದು. ಇದು ನೋಡಿ ಟಿ ಟಿಗೆ ಇದಕ್ಕೆ ಇಂಪ್ಲೈಸ್ಗೆ ಜ್ಞಾಪಕ ಇಟ್ಕೊಳ್ಳಿ. ಟಿ ಎಫ್ ಇದ್ರೆ ಮಾತ್ರ ಎಫ್. ಇದು ನೋಡಿ ಟಿ ಟಿ ಟಿ, ಟಿ ಟಿ ಅಂದರೆ ಟಿ, ಎಫ್ ಟಿ ಅಂದರೆ ಟಿ, ಎಫ್ ಟಿ ಅಂದರೆ ಟಿ, ಟಿ ಟಿ ಅಂದರೆ ಟಿ, ಟಿ ಎಫ್ ಅಂದರೆ ಎಫ್, ಎಫ್ ಟಿ ಅಂದರೆ ಟಿ, ಎಫ್ ಎಫ್ ಅಂದರೆ ಟಿ. ಈಗ ನೆಕ್ಸ್ಟ್ ಏನು ಮಾಡಬೇಕು? ಇಷ್ಟಾದಮೇಲೆ ಪಿ ಆ್ಯಂಡ್ ನೆಗೇಷನ್ ಕ್ಯೂ ಇಂಪ್ಲೈಸ್ ಆರ್, ಈ ಕಾಲಮ್ ಮತ್ತು ಇಂಪ್ಲೈಸ್ ಇದಕ್ಕೆ ಮಾಡಬೇಕು. ಹೆಂಗೆ ಮಾಡೋದು ನೋಡ್ಕೊಳ್ಳಿ. ಈಗ ಪಿ ಆ್ಯಂಡ್ ಅಥವಾ ನೆಗೇಷನ್ ಕ್ಯೂ ಅನ್ಬೋದು, ನಾಟ್ ಕ್ಯೂ ಅನ್ಬೋದು. ಇಂಪ್ಲೈಸ್ ಆರ್ ಇಂಪ್ಲೈಸ್ ಇದು ಪಿ ಇಂಪ್ಲೈಸ್ ಕ್ಯೂ ಆರ್ ಆರ್. ಈಗ ನೋಡಿ ಇದೆರಡು ಕಾಲಮ್ ಬಿಟ್ಟು ಬೇರೆದೆಲ್ಲ ಕ್ಲೋಸ್ ಮಾಡೋಣ. ಇದು ಕ್ಲೋಸ್ ಮಾಡೋಣ, 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 ಇದು ಕ್ಲೋಸ್ ಮಾಡೋಣ. ಈಗ ನೋಡಿ ಈಗ ನೋಡಿ ಇಲ್ಲಿ ನಿಮ್ಗೆ ಏನಂದರೆ ಈ ಕಾಲಮ್ ಮಧ್ಯ ಇಂಪ್ಲೈಸ್ ಮಾಡಬೇಕು. ಇಲ್ಲಿ ನೋಡಿ ಟಿ ಟಿ ಇದೆ, ಟಿ 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 ಎಫ್ ಎಫ್ ಇದ್ದರೆ ಟಿ. ಯಾಕಂದರೆ ಟಿ ಎಫ್ ಮಾತ್ರ ಎಫ್, ಇಂಪ್ಲೈಸ್ ಮಧ್ಯ ಇಂಪ್ಲೈಸ್ ಇರೋದ್ರಿಂದ ಟಿ ಎಫ್ ಇದ್ದರೆ ಮಾತ್ರ ಎಫ್. ಅರ್ಥ ಆಗ್ತಿದೆಯಲ್ವಾ? ಈಗ ಟಿ ಟಿ ಇದ್ದರೂ ಟಿ, ಟಿ ಟು ಟಿ ಟಿ ಅಂದರೂ ಟಿ. ಗೊತ್ತಾಗ್ತಿದೆಯಲ್ವಾ? ನೋಡಿ ಇಷ್ಟಾದಮೇಲೆ ಏನು ಮಾಡಬೇಕು? ಮುಗೀತು ಪ್ರಾಬ್ಲಮ್ಮು. ಏನು ಮಾಡಬೇಕು? ಎಲ್ಲ ಟಿ ಬಂದಿರೋದ್ರಿಂದ ಲಾಸ್ಟಲ್ಲಿ ಒಂದು ಕನ್ಕ್ಲೂಷನ್ ಬರ್ಕೋಬೇಕು. ವಿ ಅಬ್ಸರ್ವ್ ದಟ್, ಇಲ್ಲೇ ಬರ್ಬಿಡ್ತೀನಿ ನೋಡಿ. ವಿ ಅಬ್ಸರ್ವ್ ದಟ್ ಇದು ಪಿ ಆ್ಯಂಡ್ ನೆಗೇಷನ್ ಕ್ಯೂ ಇಂಪ್ಲಸ್ ಆರ್ implies P implies QR
is always true. Is always true. Therefore, this proposition is a tautology. ಇಷ್ಟೇ ಆನ್ಸರ್. ಇದು ಇನ್ನೊಂದು ಸತಿ ಹೇಳ್ಕೊಡ್ತೀನಿ ನೋಡಿ. ಇಲ್ಲಿ ಡಿಫೈನ್ ಟಾಟಾಲಜಿ ಕೇಳಿದ್ದಾರೆ. ಪ್ರೂವ್ ದಟ್ ಫಾರ್ ಎನಿ ಪ್ರಪೋಸಿಷನ್ ಪಿ ಕ್ಯೂ ಆರ್ ದಿ ಕಾಂಪೌಂಡ್ ಪ್ರಪೋಸಿಷನ್ ಪಿ ಆ್ಯಂಡ್ ನಾಟ್ ಕ್ಯೂ ಇಂಪ್ಲೈಸ್ ಆರ್ ಇಂಪ್ಲೈಸ್ ಪಿ ಇಂಪ್ಲೈಸ್ ಕ್ಯೂ ಆರ್ ಈಸ್ ಎ ಟಾಟಾಲಜಿ. ಅರ್ಥ ಆಗ್ತಿದೆಯಲ್ಲ? ಫಸ್ಟ್ ಇದನ್ನ ಮಾಡ್ಕೋಬೇಕು, ಆಮೇಲೆ ಇದನ್ನ ಮಾಡ್ಕೋಬೇಕು, ಆಮೇಲೆ ಇಂಪ್ಲೈಸ್ ಆಗಬೇಕು. ಇದ್ರ ಒಳಗಡೆ ಈ ಬ್ರ್ಯಾಕೆಟ್ನ ಮಾಡ್ಕೋಬೇಕು, ಪಿ ಆ್ಯಂಡ್ ನೆಗೇಷನ್ಗೆ. ಆಮೇಲೆ ಆರ್ ಜೊತೆಗೆ ಇಂಪ್ಲೈಸ್ ಮಾಡಬೇಕು. ಇಲ್ಲಿ ಕ್ಯೂ ಆರ್ ಮಾಡಿಬಿಟ್ಟು ಪಿ ಜೊತೆಗೆ ಇಂಪ್ಲೈಸ್ ಮಾಡಿ ಆಮೇಲೆ ಟೋಟಲ್ ಮಾಡಬೇಕು. ಇಲ್ಲಿ ಫಸ್ಟು ಪಿ ಕ್ಯೂ ಆರ್ ಬರ್ಕೋಬೇಕು, ಆಮೇಲೆ ನೆಗೇಷನ್ ಕ್ಯೂ ಬರ್ಕೊಂಡು ಫಸ್ಟು ಪಿ ಆ್ಯಂಡ್ ನೆಗೇಷನ್ ಕ್ಯೂ ಮಾಡ್ಕೋಬೇಕು. ಆ್ಯಂಡ್ಗೆ ಟಿ ಆ್ಯಂಡ್ ಟಿ ಇದ್ದರೆ ಮಾತ್ರ ಟಿ, ಅದರ್ವೈಸ್ ಫಾಲ್ಸ್, ಅದು ಅಪ್ಲೈ ಮಾಡಬೇಕು. ಪಿ ಆ್ಯಂಡ್ ನೆಗೇಷನ್ ಕ್ಯೂ ಇಂಪ್ಲೈಸ್ ಆರಲ್ಲಿ ಇದು ಫಸ್ಟ್ ಇದು ತಗೋಬೇಕು. ಆರ್ ಈ ಕಡೆ, ಟಿ ಎಫ್ ಇದ್ದರೆ ಎಫು, ಇಲ್ಲಾಂದರೆ ಟ್ರೂ, ಆ ಥರ ಮಾಡ್ಕೋಬೇಕಿತ್ತು. ಆಮೇಲೆ ಕ್ಯೂ ಆರ್ ಆರು, ಪಿ ಇಂಪ್ಲೈಸ್ ಕ್ಯೂ ಆರ್ ಆರ್, ಪಿ ಮತ್ತು ಕ್ಯೂ ಆರ್ ಆರ್ಗೆ ಇಂಪ್ಲೈಸ್ ಅಪ್ಲೈ ಮಾಡಬೇಕು. ಟಿ ಎಫ್ ಇದ್ದರೆ ಎಫ್, ಅದರ್ವೈಸ್ ಟ್ರೂ. ಆಮೇಲೆ ಈ ಆನ್ಸರ್ಗೂ ಇಂಪ್ಲೈಸ್ ಮಾಡಬೇಕು. ದಿಸ್ ಇಂಪ್ಲೈಸ್ ದಿಸ್. ಅರ್ಥ ಆಗ್ತಿದೆಯಾ? ಎಲ್ಲ ಆನ್ಸರ್ ಟೂ ಇರೋದ್ರಿಂದ ದಿಸ್ ಪ್ರಪೋಸಿಷನ್ ಈಸ್ ಎ ಟಾಟಾಲಜಿ ಅಂತ ಹೇಳ್ಬೋದು ಅಷ್ಟೇ. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.